ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಇವತ್ತು ಮೈಸೂರಿಗೆ ಹೋಗೋಣ. ನಾವು ಮೈಸೂರಿಗೆ ಹೋಗಿ ಬಂದ ನಂತರ ನಮಗೆ ಎಸ್ ಜಾನಕಿ ಅಮ್ಮನವರು ಮೈಸೂರಲ್ಲಿ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು. ಒಂದು ವೇಳೆ ನಮಗೆ ಏನಾದರೂ ಅವರನ್ನು ಮೀಟ್ ಮಾಡಲಿಕ್ಕೆ ಒಂದು ಚಾನ್ಸ್ ಏನಾದರೂ ಸಿಕ್ಬಿಟ್ಟಿದ್ರೆ, ನಮ್ಗೆ ಅಲ್ಲೇ ವಿಷಯ ಗೊತ್ತಾದಾಗ ಹೇಗಾದರೂ ನಾವು ಪ್ರಯತ್ನಪಟ್ಟು ಅವರನ್ನು ಮೀಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಿ ನೋಡಿಕೊಂಡೇ ಬರ್ತಿದ್ವಿ. ಯಾಕೆ ಅಂದರೆ ಅವರು ನಮ್ಮ ಫೇವರಿಟ್ ಸಿಂಗರ್ ಜಾನಕಿ ಅಮ್ಮ. ಜೀವನದಲ್ಲಿ ಎಂತಹ ಸಾಧನೆ ಮಾಡಿರೋಂಥ ಅಂಥವ್ರನ್ನ ಮೀಟ್ ಮಾಡೋದೇ ಒಂದು ಅದೃಷ್ಟ. ಆದರೆ ಅದು ಸಾಧ್ಯ ಆಗಲಿಲ್ಲ ಅನ್ನೋದೇ ಬೇಜಾರದ ಸಂಗತಿ. ಫ್ರೆಂಡ್ಸ್, ನಾನೀಗ ಒಂದು ಕವನ ಹೇಳಬೇಕು ಅಂತ ಹೇಳಿ ತುಂಬ ಆಸೆ ಆಗ್ತಾಯಿದೆ. ನೋಡಿ ಹೇಳ್ತೀನಿ, ರೈಲಿನ ಪಯಣ ಹೇಗಿತ್ತು ಅಂತೇಳಿ. ಚುಕುಬುಕು ರೈಲಿನ ಪಯಣ ಸೆಳೆದಿದೆ ನಮ್ಮೀ ಗಮನ. ಚುಕುಬುಕು ರೈಲಿನ ಪಯಣ ಸೆಳೆದಿದೆ ನಮ್ಮೀ ಗಮನ. ಸೋತಿತು ಪ್ರಕೃತಿಗೆ ಕಣ್ಮನ, ಸೃಷ್ಟಿಗೆ ಹೇಳುತ್ತಾ ನಮನ. ಸೋತಿತು ಪ್ರಕೃತಿಗೆ ಕಣ್ಮನ, ಸೃಷ್ಟಿಗೆ ಹೇಳುತ್ತಾ ನಮನ. ಸಾಗಿತು ನಮ್ಮೀ ಪಯಣ, ಸಾಗಿತು ನಮ್ಮೀ ಪಯಣ ಮೈಸೂರಿಗೆ. ನನ್ನ ಕವನ ಹೇಗಿತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಾವು ಹೀಗೆ ಜರ್ನಿ ಮಾಡುವಾಗ ತುಂಬ ದೂರ ಅಲ್ವಾ, ಹಾಗಾಗಿ ಮಾತಾಡ್ತಾ ನಾವು ಮೈಸೂರನ್ನ ತಲುಪಿದ್ವಿ. ಒಮ್ಮೆ ಮೈಸೂರು ಅರಮನೆಯ ದೂರದ ಚಿತ್ರಣವನ್ನು ನೋಡಿದ ಕೂಡಲೇ ನಮಗೆ ಧನ್ಯತಾ ಭಾವ ಮೂಡ್ತು. ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಒಂದು ರೀತಿ ಸಾರ್ಥಕ ಮನೋಭಾವ ನಮ್ಮನ್ನು ಆವರಿಸ್ಕೊಳ್ತು. ಅಷ್ಟು ಸುಂದರವಾಗಿ ನಮ್ಮ ಮೈಸೂರು ಅರಮನೆ ಇದೆ. ದಿನಕ್ಕೆ ಲಕ್ಷಗಟ್ಟಲೆ ಜನ ಪ್ರವಾಸಿಗರು ಬಂದು ಮೈಸೂರನ್ನು ನೋಡಿಕೊಂಡು ಹೋಗ್ತಾರೆ. ಅರಮನೆಯ ಮೈದಾನದ ಒಳಗೆ ಹೋಗ್ತಿದ್ದ ಹಾಗೇ ಎಡಭಾಗದಲ್ಲಿ ದೇವಸ್ಥಾನ ಇದೆ. ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಅರಮನೆಯ ಒಳಗೆ ಹೋಗ್ತೀವಿ. ಇಷ್ಟು ಭವ್ಯವಾದ ಸುಂದರವಾದ ಅರಮನೆ ತಯಾರಾಗೋದಕ್ಕೆ ಒಂದಷ್ಟು ಹಿಂದೆ ಕಾರಣಗಳಿದೆ. ಅರಮನೆಗೆ ಸಿಡಿಲು ಬಡಿದು ಅರಮನೆ ಶಿಥಿಲಗೊಳ್ಳುತ್ತೆ. ನಂತರ ಮರದಿಂದ ಅರಮನೆಯನ್ನು ಕಟ್ಟಲಾಗುತ್ತೆ. ಕಾರಣಾಂತರಗಳಿಂದ ಬೆಂಕಿಗೆ ಆಹುತಿ ಆಗಿ ಅದು ಕೂಡ ಸುಟ್ಟು ಹೋಗುತ್ತೆ. ಆ ನಂತರ ಕಟ್ಟಿರುವಂತಹ ಅರಮನೆಯೇ ಈ ಭವ್ಯವಾದ ಸುಂದರವಾದ ಒಂದು ವೈವಿಧ್ಯಮಯವಾದ ಅರಮನೆಯನ್ನು ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅರಮನೆಯನ್ನು ಕಟ್ಟಿದ್ರು ಅಂತ ಹೇಳಲಾಗುತ್ತೆ. ಅರಮನೆ ಒಳಗೆ ಹೋದರೆ ನಾವು ಎಲ್ಲಿಂದ ಹೋಗಿ ಎಲ್ಲಿ ಬರ್ತಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಒಂದು 2-3 ಸಲನಾದರೂ ಸರಿಯಾಗಿ ನೀವು ಹೋಗಿ ಬಂದು ಮಾಡಬೇಕಾಗುತ್ತೆ. ಅರಮನೆ ಒಳಗೆ ಎಲ್ಲೆಲ್ಲಿ ದಾರಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ. ಅಷ್ಟು ದೊಡ್ಡದಿದೆ ಅರಮನೆ. ನೋಡಿ, ಬಾಗಿಲು ಡಿಸೈನ್ಗಳು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಹೋಗ್ತಾ ದರ್ಬಾರ್ ಹಾಲ್ ಬರುತ್ತೆ. ಅಲ್ಲಂತೂ ಒಂದೊಂದು ಕಂಬ ಕೂಡ ಬಣ್ಣವಾಗಿ ಆ ಕಂಬಕ್ಕೆ ಬಂಗಾರದ ಲೇಪನವನ್ನು ಮಾಡಿದ್ದಾರೆ. ಎಷ್ಟು ಕಂಬಗಳು 100 ಮೇಲಿದ್ದಾವೇನೋ ಆ ಕಂಬಗಳು. ಆ ದರ್ಬಾರ್ ಹಾಲು ಅಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋ ಯಾವ ಭೇದ ಕೂಡ ಇಲ್ಲದೇ ಅಲ್ಲಿ ಪ್ರತಿದಿನವೂ 1,00,000ಕ್ಕಿಂತ ಹೆಚ್ಚು ಜನ ಬಂದು ಅರಮನೆಯನ್ನು ನೋಡ್ಕೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಆಗಿರುವಂತಹ ಒಂದು ಕರ್ನಾಟಕದ ಹೆಮ್ಮೆಯ ಅರಮನೆ ಮೈಸೂರು ಅರಮನೆ. ರಾಣಿಯರು ಬಳಸ್ತಿದ್ದಂತಹ ಕನ್ನಡಿಗಳು, ನಿಲುವುಗನ್ನಡಿಗಳು, ಹಾಗೆಯೇ ರಾಜರ ಸಿಂಹಾಸನಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಲ್ಲಿ ಪೊಲೀಸ್ ಕಾವಲು ಸದಾ ಇದ್ದೇ ಇರುತ್ತೆ. ಹಾಗೆಯೇ ಬಂಗಾರದ ಅಂಬಾರಿ ಕೂಡ ಅಲ್ಲಿದೆ. ಅಲ್ಲೂ ಕೂಡ ಪೊಲೀಸ್ನವರು ಇದ್ದೇ ಇರ್ತಾರೆ. ಪೊಲೀಸ್ನವರು ಮೈಸೂರು ಅರಮನೆಯಲ್ಲಿ ಸುತ್ತಮುತ್ತಲೂ ಪೊಲೀಸ್ನವರು ಇದ್ದೇ ಇರ್ತಾರೆ, ಕಾವಲಿಗಾಗಿ ಇದ್ದೇ ಇರ್ತಾರೆ. ನೋಡಿ, ದಸರಾ ಟೈಮಲ್ಲಿ ಜಂಬೂ ಸವಾರಿ ಹೊರಡುವಾಗ ಆನೆಗಳಿಗೆ ಹಣೆಗೆ ಇದನ್ನು ಹಾಕಿ ಡೆಕೋರೇಟ್ ಮಾಡ್ತಾರಲ್ಲ, ಅವುಗಳನ್ನು ಸಹ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ವರಾಂಡ, ಅರಮನೆಯ ವರಾಂಡ ಬಹಳ ಚೆನ್ನಾಗಿದೆ. ಡಿಸೈನ್ ನೋಡಿ ಹೇಗಿದೆ, ಬಾಗಿಲುಗಳು ಡಿಸೈನ್ಗಳು.
ಅಲ್ಲೇ ಪಕ್ಕದಲ್ಲಿ ಒಂದು ಸುಂದರವಾದ ಚರ್ಚ್ ಇದೆ. ಆ ಚರ್ಚನ್ನು ಕೂಡ ನೋಡಿಕೊಂಡು ಅಲ್ಲಿಂದ ನಾವು ಶ್ರೀರಂಗಪಟ್ಟಣ ಹೊರಟ್ವಿ. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನನ ಅರಮನೆ ಎಲ್ಲವೂ ನಾಶ ಆಗಿರೋದ್ರಿಂದ ಅಲ್ಲಿ ಅರಮನೆ ಇರೋ ಕುರುಹುಗಳು ಮಾತ್ರ ಇದ್ದಾವೆ ಬಿಟ್ಟರೆ ಬೇರೆ ಏನೂ ನೋಡಲಿಕ್ಕೆ ಅಂತಹ ವಿಶೇಷವಾದ ಕಟ್ಟಡಗಳು ಅಲ್ಲೇನೂ ಕಂಡು ಬರೋದಿಲ್ಲ. ಇಲ್ಲಿಂದ ಚಾಮುಂಡಿ ಬೆಟ್ಟ ಮತ್ತು KRS ಡ್ಯಾಮ್ಗಳನ್ನು ನೋಡಿಕೊಂಡು ನಾವು ಅಲ್ಲಿಂದ ಪುನಃ ಹೊರಟ್ವಿ. ಫ್ರೆಂಡ್ಸ್, ಮನುಷ್ಯ ಆಗಿ ಹುಟ್ಟಿದ ಮೇಲೆ ದುಡಿಯೋದು ಇದ್ದೇ ಇರುತ್ತೆ. ಆದರೆ ನಮ್ಮ ಹೆಮ್ಮೆಯ ಮೈಸೂರು ಅರಮನೆಯನ್ನು ನೋಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.